ಬೇಳೆ ಎಣ್ಣೆ ಮತ್ತು ಸಕ್ಕರೆ ಉಪ್ಪನ್ನು ಕೊಡಬೇಕಂತ ಒಂದು ನಿರ್ಣಯವನ್ನು ಮಾಡಿದ್ದೀವಿ. ಸರ್ಕಾರ ಕೊಡುವಂಥ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಎಷ್ಟೋ ಜನಕ್ಕೆ ಇನ್ನೂ ಬಂದೇ ಇಲ್ಲ. ಕೆಲವರಿಗೆ ಬಂದಿದೆ, ಇನ್ನು ಕೆಲವು ಜಿಲ್ಲೆಗಳಲ್ಲಿ ಬಂದೇ ಇಲ್ಲ. ಆದರೂ ಕೂಡ ಎಷ್ಟೊಂದು ವಿಡಿಯೋಗಳನ್ನ ಮಾಡಿ ಇವತ್ತು ಶನಿವಾರ, ಇವತ್ತು ಬರ್ತಾ ಇದೆ, ಇವತ್ತು ಭಾನುವಾರ, ಇವತ್ತು ಮಧ್ಯಾಹ್ನ ಬರ್ತಿದೆ ಅಂತೇಳಿ ಸುಮಾರು ವಿಡಿಯೋಗಳನ್ನ ಮಾಡಿ ಹಾಕಿರೋದನ್ನ ನೀವು ನೋಡಿರ್ತೀರ. ಅದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅಂತ ನೀವು ವಿಡಿಯೋ ನೋಡಿದವರೇ ಹೇಳಬೇಕು. ಆದರೆ ಸುಮಾರು ಜನ ಹೇಳ್ತಾನೆ ಇರ್ತಾರೆ, ನನಗೆ 23ನೇದಲ್ಲ 22ನೇ ಕಂತಿನ ಹಣನೇ ಇನ್ನೂ ಬಂದಿಲ್ಲ ಅಂತ ಹೇಳಿ. ಯಾಕೆ ಇನ್ನೂ ಕೊಟ್ಟಿಲ್ಲ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ತೀನಿ. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ನೀವು ತಿಂಗಳು ತಗೊಳ್ಳುವಂಥ ದಿನಸಿ ಏನಿರುತ್ತೆ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ನಿಮಗೆ ಕೊಡ್ತಾ ಇದ್ದಂಥ 5 kg ಅಂದರೆ ಕೇಂದ್ರ ಸರ್ಕಾರ 5 kg, ರಾಜ್ಯ ಸರ್ಕಾರ 5 kg ಅಕ್ಕಿನ ಕೊಟ್ಟು ಮಿಕ್ಕಿದ್ನ ದುಡ್ಡು ಕೊಡ್ತಾ ಇತ್ತು. ಆನಂತರದಲ್ಲಿ ಮತ್ತೆ ಅಕ್ಕಿನೇ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಆದರೆ ಇವಾಗ ರಾಜ್ಯ ಸರ್ಕಾರ ಮತ್ತೆ ಆ 5 kgನ ಲ್ಯಾಪ್ಸ್ ಮಾಡ್ತಿದೆ. ಅಂದರೆ 5 kg ಏನು ಕೊಡುತ್ತೆ ಕೇಂದ್ರ ಅದನ್ನು ಕೊಡುತ್ತೆ, ಹಾಗೆ ರಾಜ್ಯ ಸರ್ಕಾರ 5 kgನ ಕೊಡುತ್ತೆ. ಇನ್ನು 5 kg ಬದಲಿಗೆ ನಿಮಗೆ ಇಂದಿರಾ ಕಿಟ್ ಅಂತ ಹೇಳಿ ಮುಂದಿನ ತಿಂಗಳಿಂದ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆಲ್ರೆಡಿ ಇದಕ್ಕೂ ಮುಂಚೆ ಒಂದು ಆಹಾರ ಸಚಿವರಾದಂಥ KH ಮುನಿಯಪ್ಪನವರು ಹೇಳಿದಂಥ ವಿಡಿಯೋನ ನಾನು ನಿಮಗೆ ಆಲ್ರೆಡಿ ಹಾಕಿದ್ದೀನಿ, ನೀವು ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಲಿ ಇದರಲ್ಲಿ ಏನೇನು ಇರುತ್ತೆ ಈ ಕಿಟ್ಟಲ್ಲಿ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತಾರೆ ಈ ಕಿಟ್ಟಲ್ಲಿ ಅಂತ ಕೂಡ ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ನವೆಂಬರ್ 19ಕ್ಕೆ 23ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಹಾಕ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಯಾಕೆ ಅಂತಂದರೆ ನವೆಂಬರ್ 19ಕ್ಕೆ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ಆರಂಭವನ್ನು ಮಾಡ್ತಾ ಇದ್ದಾರೆ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿರುತ್ತೆ ಆ ಕಡೆಯಿಂದ ಈ ಒಂದು ಸಂಘವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಒಂದು ಸಂಘದ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ ನಿಮಗೆ. ಯಾರ್ಯಾರು ನೋಡಿಲ್ವೋ ಒಂದ್ಸರಿ ಹೋಗಿ ನೋಡ್ಕೊಂಡು ಬನ್ನಿ. ಈ ಒಂದು ಸಂಘದಲ್ಲಿ ನಿಮಗೆ ಕಡಿಮೆ ಪರ್ಸೆಂಟಲ್ಲಿ ದುಡ್ಡನ್ನು ಕೊಡ್ತಾರೆ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ. ಹಾಗೆ ಮೊದಲೆಲ್ಲ 2 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾ ಇದ್ರು, ಆದರೆ ಇವಾಗ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ 3 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಸಂಘಕ್ಕೆ ಸೇರ್ಕೊಳ್ಳೋದಕ್ಕೆ ಫಸ್ಟು ನೀವು ಮೆಂಬರ್ಶಿಪ್ ಅಂತ ಏನು ಹೇಳ್ತೀವಿ ಆ ಥರ ಆಗೋದಕ್ಕೋಸ್ಕರವಾಗಿ ನೀವು 2,000 ರೂಪಾಯಿನ ಕೊಟ್ಟು ಈ ಸಂಘಕ್ಕೆ ಸೇರ್ಕೋಬೇಕಾಗುತ್ತೆ ಸದಸ್ಯರಾಗೋಕ್ಕೆ. ಅದಕ್ಕೋಸ್ಕರವಾಗಿ ನವೆಂಬರ್ 19ನೇ ತಾರೀಕು ಈ ಸಂಘ ಓಪನ್ ಆದಮೇಲೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಅಂದರೆ 23ನೇ ಕಂತಿಂದು ಯಾರಿಗೆ ಬಂದಿಲ್ವೋ ಅವ್ರಿಗೂ ಕೂಡ ಹಾಕ್ತಾರೆ. ಹಾಗೆ 22ನೇ ಕಂತಿಂದು ಯಾವ್ಯಾವ ಜಿಲ್ಲೆಯಲ್ಲಿ ಮಿಸ್ ಆಗಿದೆಯೋ ಅವ್ರಿಗೂ ಕೂಡ ಹಾಕ್ತಾರೆ. ಯಾರಿಗೆ ಮಿಸ್ ಆಗಿದೆಯೋ ಅವ್ರಿಗೆ ಒಟ್ಟಿಗೆ 4,000ನೂ ಬರ್ಬೋದು, ಅಥವಾ ಒಂದೆರಡು ದಿನ ಗ್ಯಾಪಲ್ಲಿ 2,000ನೂ ಬರ್ಬೋದು. ಸೊ ಯಾರಿಗೆಲ್ಲ 2 ಕಂತಿನ ಬಂದಿಲ್ಲ, ಯಾರಿಗೆಲ್ಲ 1 ಕಂತಿನ ಬಂದಿಲ್ಲ, ನೆಕ್ಸ್ಟು ನವೆಂಬರ್ 19ನೇ ತಾರೀಕು ಆದ ನಂತರ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಅವರು ಕೊಡುವಂಥ 22-23ನೇ ಕಂತಿನ ಹಣ ಏನಿರುತ್ತೆ ಅದನ್ನು ತಗೊಂಡೋಗಿ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಕಟ್ಟೋದ್ರಿಂದ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಆವತ್ತಿನ ದಿನ ಈ ಒಂದು ದುಡ್ಡನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಸಂಘಕ್ಕೆ ಬೇರೆ ಯಾರನ್ನೂ ಕೂಡ ಸೇರಿಸ್ಕೊಳ್ಳೋಂಗಿಲ್ಲ. ಯಾರು ಮಾತ್ರ ಈ ಸಂಘಕ್ಕೆ ಸೇರ್ಬೋದು ಅಂತಂದರೆ ಯಾರೆಲ್ಲ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊತಾ ಇದ್ದಾರೋ ಅಂಥವ್ರಿಗೆ ಮಾತ್ರ ಈ ಸಂಘಕ್ಕೆ ಸೇರ್ಕೊಳ್ಳೋ ಅವಕಾಶ ಇರುತ್ತೆ. ಇನ್ನು ರೇಷನ್ ಬಗ್ಗೆ ಹೇಳೋದಂತಂದರೆ, ನೀವು ತಿಂಗಳು ಅಕ್ಕಿ ಏನು ತಗೊತಾ ಇದ್ದೀರಾ 5-5 kg ಕೇಂದ್ರ ಹಾಗೆ ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥದ್ದು 2 ಸೇರಿ 10 kg ಅಕ್ಕಿ. ಇನ್ನು ರಾಜ್ಯ ಸರ್ಕಾರ ಕೊಡಬೇಕಾಗಿದ್ದಂಥ 5 kg ಅಕ್ಕಿ ಬದಲಿಗೆ ನಿಮಗೆ ಕೊಡ್ತಾ ಇರೋದು ಇಂದಿರಾ ಕಿಟ್ ಅಂತ ಹೇಳಿ ಕೊಡ್ತೀವಿ ಅಂತ ಆಲ್ರೆಡಿ 2 ತಿಂಗಳು ಮುಂಚೆನೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾರಂದರೆ ಆಹಾರ ಸಚಿವರಾದಂಥ ಮುನಿಯಪ್ಪನವರು. ಹೇಳಿದ ತಕ್ಷಣವೇ ಕೊಡೋಕ್ಕಾಗಲ್ಲ, ಅದನ್ನು ರೆಡಿ ಮಾಡಿಕೊಂಡು ಎಲ್ಲ ಕಡೆ ಸಪ್ಲೈ ಮಾಡಿ ಕೊಡೋದಕ್ಕೆ ನಮಗೆ 1 ತಿಂಗಳು ಇಲ್ಲ 2 ತಿಂಗಳಾಗ್ಬೋದು ಟೈಮ್ ಅಂತ ಕೂಡ ಹೇಳಿರೋಂಥ ವಿಡಿಯೋನು ಕೂಡ ಹಾಕಿದ್ದೀನಿ ನಾನು ನಿಮಗೆ. ಹಾಗೆ ಈ ಒಂದು ಕಿಟ್ನಲ್ಲಿ ಏನೇನು ಇರುತ್ತೆ ಅಂತಂದರೆ ಎಣ್ಣೆ, ಬೇಳೆ, ಉಪ್ಪು, ಸಕ್ಕರೆ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಹಾಗೆ ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಕೊಡ್ತಾರೆ ಅಂತ ನೋಡೋದಾದರೆ ಒಂದು ಕಾರ್ಡಲ್ಲಿ ಒಬ್ಬರು ಇಬ್ಬರು ಏನಾದರೂ ಇದ್ದರೆ ಅಂಥವ್ರಿಗೆ ಅರ್ಧ kg ಇರುತ್ತಂತೆ ಈ ಐಟಮ್ ಎಲ್ಲನೂ. ಹಾಗೆ ಒಂದು ಕಾರ್ಡಲ್ಲಿ ನೀವೇನಾದರೂ 3 ಜನದ ಮೇಲೆ 4 ಜನ 5 ಜನ ಏನಾದರೂ ಇದ್ದರೆ ಈಗೆಲ್ಲ ಏನು ಹೇಳಿದೆಯಾ ಈ ಎಣ್ಣೆ, ಬೇಳೆ, ಉಪ್ಪು, ಸಕ್ಕರೆ ಐಟಮ್ನ ಅದು ಎಲ್ಲ 1 kg ಇರುತ್ತೆ ಅಂತ ತಿಳಿಸಿದ್ದಾರೆ. ಅದಕ್ಕೂ ಜಾಸ್ತಿ ಜನ ಏನಾದರೂ ಇದ್ದರೆ 1.5 kg ಅಷ್ಟು ಈ ಐಟಮ್ನು ಇರುತ್ತೆ ಕಿಟ್ಟಲ್ಲಿ ಅಂತ ತಿಳಿಸಿದ್ದಾರೆ. ಸೊ ಈ ಆಹಾರನೆಲ್ಲನೂ ಕೂಡ ನೆಕ್ಸ್ಟು ಮುಂದಿನ ತಿಂಗಳು ಕೊಡ್ತೀವಿ ಅಂತ ಕೂಡ ಲಾಸ್ಟ್ ಟೈಮ್ ಆಲ್ರೆಡಿ ಅನೌನ್ಸ್ ಮಾಡಿದರು. ಇವಾಗ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಮುಂದಿನ ತಿಂಗಳು ಕೊಡ್ತೀವಿ ಅಂತ ಹೇಳಿ. ಅಂದರೆ ಈ ತಿಂಗಳು ಕೊಡಬೇಕು. ಸೊ ಈ ತಿಂಗಳು ಇನ್ನೇನು ಬಂದಾಯ್ತಲ್ಲ, ಯಾವಾಗ ಕೊಡ್ತಾರೆ, ಏನೇನು ಕೊಡ್ತಾರೆ ಅನ್ನೋದನ್ನ ನಾವು ನೋಡೋಣ. ನೀವೇನಾದರೂ ತೊಗೊಂಡ್ರೆ ನನಗೂ ಕಮೆಂಟ್ ಮಾಡಿ ಏನೇನಿತ್ತು ಅಂತ. ಹಾಗೆ ನಾನೇನಾದರೂ ನೋಡಿದ್ರೆ ನಾನು ಖಂಡಿತವಾಗ್ಲೂ ಏನೇನು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ನಾನು ನಿಮಗೂ ಕೂಡ ಹೇಳ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತೀರೋ ಅಂಥವ್ರು ದಯವಿಟ್ಟು ನೀವು ಯಾವ ಜಿಲ್ಲೆಗೆ ಎಲ್ಲಿ ಇರ್ತೀರಾ, ನಿಮ್ಗೆ ಏನಾದರೂ 23ನೇ ಕಂತಿಂದ ಹಣ ಬಂತ ಗೃಹಲಕ್ಷ್ಮಿದು
ಹಾಗೆ 22ನೇ ಕಂತಿನ ಹಣ ಬಂತ, ಯಾರಿಗೆ ಬಂದಿಲ್ಲ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು.